ನಿಮ್ಮನೆ ಮಕ್ಕಳಲ್ಲೇನಾದರೂ ನಿಶಕ್ತಿ ಜೊತೆಗೆ ನೆನಪಿನ ಶಕ್ತಿ ಕೊರತೆ ಇದ್ದರೆ ಈ ಸ್ವೀಟ್ನ ವಾರಕ್ಕೆ ಒಂದು ಸಲನಾದರೂ ಮಾಡಿಕೊಡಿ. ತುಂಬ ಇಂಪ್ರೂವ್ ಆಗ್ತಾರೆ ಮಕ್ಕಳು. 1 ಬಟ್ಲಷ್ಟು ಉದ್ದಿನಬೇಳೆ, ಅರ್ಧ ಬಟ್ಲಷ್ಟು ಹೆಸರುಬೇಳೆನ ಹುರ್ಕೊಂಡು ಹುರಿದಿದ್ದು ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ನುಣ್ಣಗಾಗೋವರೆಗೂ ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. 1 ಬಟ್ಲಷ್ಟು ಬೆಲ್ಲ ಜೊತೆಗೆ 1 ಬಟ್ಲಷ್ಟು ನೀರು, ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಚೆನ್ನಾಗಿ ಕರಗೋವರೆಗೂ ಬಿಸಿ ಮಾಡ್ಕೊಂಡಿದ್ದೀನಿ. ಕರಗಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಹೆಸರುಬೇಳೆ ಉದ್ದಿನಬೇಳೆ ಪೌಡರು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಅದು ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಳಿ. ನೀವು ಸ್ಟವ್ನ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳಕ್ಕೋದ್ರೆ ಸ್ವಲ್ಪ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆದಮೇಲೆ ಅದಕ್ಕೊಂದು ಬಟ್ಲು ಹಾಲು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ಪ್ಯಾನ್ನ ನಿಧಾನಕ್ಕೆ ಹಿಟ್ಟು ಬಿಟ್ಕೊಳ್ತಾ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಬೆಚ್ಚಗಿದ್ದಂಗೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಿನ ಬಟ್ಲಿಗೆ ಹಾಕಿ ಒಂದು ಅರ್ಧ ಗಂಟೆ ಇಟ್ಟರೆ ಸ್ವೀಟು ರೆಡಿ ಆಗುತ್ತೆ. ನಿಮಗೆ ಬಟ್ಲಿಗೆ ಹಾಕೋದು ಇಷ್ಟ ಇಲ್ಲ ಅಂದರೆ ಹಾಗೆ ಕೈಯಲ್ಲಿ ಉಂಡೆಗಳು ಬೇಕಿದ್ರೂ ಮಾಡ್ಬೋದು. ಮಧ್ಯಕ್ಕೆ ಈ ಥರ ಪೀಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಶೇಪ್ ಬರುತ್ತೆ. ಈ ಸ್ವೀಟ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.